ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಸತತ ಕುಸಿತ ಕಾಣುತ್ತಿರುವ ಚಿನ್ನದ ಬೆಲೆ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ ನಲ್ಲಿ ಹೇಗಿರುತ್ತೆ, ಹಾಗೇನೆ ಇಂದಿನ ಚಿನ್ನದ ಬೆಲೆ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಚಿನ್ನ ಬೆಳ್ಳಿ ಲೋಹದಲ್ಲಿ ನಿರಂತರ ಇಳಿಕೆ ಮುಂದುವರೆದಿದ್ದು ಇವತ್ತು ಮತ್ತೆ ಸ್ವಲ್ಪ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಹಳದಿ ಲೋಹದ ದರ ಹೇಗಿರುತ್ತೆ ಎಂಬ ಚಿಂತೆ ಗ್ರಾಹಕರಲ್ಲಿ ಹಾಗೂ ಹೂಡಿಕೆದಾರರಲ್ಲಿ ಕಾಡ್ತಿದೆ. ಇರಾನ್ ಯುಎಸ್ ಯುದ್ಧವು ಚಿನ್ನದ ಬೆಲೆ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತಿದೆ. ಇರಾನ್ ಸಂಘರ್ಷವು 4ನೇ ವಾರಕ್ಕೆ ಕಾಲಿಟ್ಟಿದ್ದು, ಯುದ್ಧ ಆರಂಭವಾದಾಗಿನಿಂದ ಚಿನ್ನ ಶೇಕಡ 15ರಷ್ಟು ಕುಸಿತ ಕಂಡಿದೆ. ಹಾಗಾದ್ರೆ ಏಪ್ರಿಲ್ ತಿಂಗಳಲ್ಲಿ ಚಿನ್ನದ ದರ ಯಾವ ರೀತಿ ಇರುತ್ತೆ ಎಂಬ ಮುನ್ಸೂಚನೆಗಳನ್ನ ನೋಡೋದಾದ್ರೆ, ಚಿನ್ನದ ಬೆಲೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾದ ವೇಗದಷ್ಟೇ ನಿರಂತರವಾಗಿ ಕಡಿಮೆ ಆಗುತ್ತಿದೆ. ಈ ಬೆಳವಣಿಗೆ ಹೂಡಿಕೆದಾರರ ನಷ್ಟಕ್ಕೆ ಕಾರಣವಾಗಿದೆ. ಕಳೆದ ಜನವರಿಯಲ್ಲಿ ದಾಖಲೆಯ ಗರಿಷ್ಠ ಮಟ್ಟಕ್ಕಿಂತ ಶೇಕಡ 22ರಷ್ಟು ಕುಸಿತ ಕಂಡಿದೆ. ಪ್ರತಿ ಬಾರಿಯ ಹಣದುಬ್ಬರದ ಸಂದರ್ಭದಲ್ಲಿ ಬಂಗಾರವನ್ನ ಲಾಭದ ರಕ್ಷಣೆಯ ದೃಷ್ಟಿಯಲ್ಲಿ ಖರೀದಿಸಲಾಗುತ್ತಿತ್ತು, ಅದರ ಮೇಲೆ ಹೂಡಿಕೆ ಹರಿದು ಬರುತ್ತಿತ್ತು. ಇಂತಹ ಜಾಗತಿಕ ಬೆಳವಣಿಗೆಗಳ ಮೇಲೆ ಚಿನ್ನದ ಬೆಲೆ ಏರಿಳಿತವಾಗುತ್ತಿದೆ. ಬಂಗಾರದ ಬೆಲೆ ವಾತಾವರಣ ಸದಾ ಉತ್ತಮವಾಗಿರುತ್ತದೆ ಏಪ್ರಿಲ್ನಲ್ಲಿ ಅಂತ ಹೇಳಲಾಗ್ತಿದೆ. ಆದರೆ ಮೊದಲ ಹೆಚ್ಚಿನ ಲಾಭ ಗಳಿಕೆ ನಂತರ ದಿವಾಳಿತನವು ಕಂಡುಬರುತ್ತಿದೆ ಎಂದು ವಿಶ್ವದ ಚಿನ್ನದ ಮಂಡಳಿಯ ಹಿರಿಯ ಮಾರುಕಟ್ಟೆ ತಜ್ಞ ಜಾನ್ ರೀಡ್ ಹೇಳಿದ್ದಾರೆ. 2025ರ ವಹಿವಾಟುಗಳು ಮುಕ್ತವಾಗಿದ್ದು 2026ರ 3 ತಿಂಗಳು ಕಳೆದಿದ್ದೇವೆ. ಇನ್ನಷ್ಟು ಚಿನ್ನ ವಹಿವಾಟು ಕಾಣಲಿದ್ದೇವೆ. ಹೀಗಾಗಿ ದರದ ಮೇಲೆ ಹೆಚ್ಚಿನ ನಿರೀಕ್ಷೆ, ಆತಂಕಗಳು ಇಂದಿನ ಸನ್ನಿವೇಶದಲ್ಲಿ ಸೃಷ್ಟಿಯಾಗಿದ್ದೇವೆ ಎಂದಿದ್ದಾರೆ. ಯುದ್ಧ ಆರಂಭದ ಬಳಿಕ ಬಂಗಾರದ ಒಂದು ದಿನದ ಜಿಗಿತ ಮತ್ತು ಕುಸಿತಗಳು ಗ್ರಾಹಕರು ಹೂಡಿಕೆದಾರರಿಗೆ ತೀವ್ರ ಆಘಾತ ಉಂಟು ಮಾಡುತ್ತಿದೆ. ಫೆಬ್ರವರಿ 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲೂ ಚಿನ್ನದ ಬೆಲೆಗಳು ಏರಿಕೆ ಆಗಿದ್ದು, ಹಣದುಬ್ಬರ ಉಂಟಾಗ್ತಿದ್ದಂತೆ ಮತ್ತೆ ಕುಸಿತಗಳು ಆಗಿದ್ದವು. 2022ರ ನವೆಂಬರ್ ತಿಂಗಳಲ್ಲಿ ಪ್ರತಿ ಚಿನ್ನಕ್ಕೆ ಜೋನ್ಸ್ ಚಿನ್ನಕ್ಕೆ 31.1035 ಗ್ರಾಂ ದರವು 16,050 ರೂಪಾಯಿ ಇತ್ತು. 2026ರ ಜನವರಿಯಲ್ಲಿ ದಾಖಲೆಯ ಅಂದ್ರೆ 5,595 ರೂಪಾಯಿ ತಲುಪಿದೆ. ಇಂತಹ ಗಣನೀಯ ಏರಿಕೆ ವಿವಿಧ ದೇಶಗಳ ಕೇಂದ್ರ ಬ್ಯಾಂಕುಗಳು ಮತ್ತು ಸಾಂಸ್ಥಿಕ ಹೂಡಿಕೆದಾರರಿಂದ ಬಂದ ಹೆಚ್ಚಿನ ಬೇಡಿಕೆಯೇ ಕಾರಣವಾಗಿತ್ತು. ಈ ದಾಖಲೆಯ ಏರಿಕೆಯಿಂದ ಚಿಲ್ಲರೆ ಮಾರುಕಟ್ಟೆ ಮೇಲೆ ಒಂದಿಷ್ಟು ಪರಿಣಾಮ ಕೂಡ ಬಿಟ್ಟಿತ್ತು. ಹಾಗಾಗಿ ವಿಶ್ವದ ಪ್ರಮುಖ ಚಿನ್ನದ ಖರೀದಾರರ ಚೀನಾದಲ್ಲಿ ಷೇರು ಮಾರುಕಟ್ಟೆಗಳಲ್ಲಿ ಕಳೆದ 1 ವರ್ಷದಲ್ಲಿ ದರ ಅತಿ ಹೆಚ್ಚು ಕುಸಿದಿದೆ. ಹಾಗಾಗಿ ಮೊನ್ನೆ ಅಂದ್ರೆ ಮುಂಜಾನೆ ಚಿನ್ನದ ಬೆಲೆ ಕನಿಷ್ಠ 4,098 ರೂಪಾಯಿಗೆ ಇಳಿದಿದೆ. ಇದು ಕಳೆದ 4 ತಿಂಗಳಲ್ಲಿ ಅತ್ಯಧಿಕ ಇಳಿಕೆ ಎನ್ನಲಾಗಿದೆ. ಯುದ್ಧ ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಿಲ್ಲ. ಮಾರ್ಚ್ ಕಳೆಯಲು ಇನ್ನೊಂದು ವಾರ ಅಂದ್ರೆ 4-5 ದಿನ ಬೇಕಿದೆ. ಹಾಗಾದ್ರೆ ಏಪ್ರಿಲ್ ತಿಂಗಳಲ್ಲೂ ಚಿನ್ನದ ದರ ಏರಿಳಿತ ಇದೇ ರೀತಿ ಮುಂದುವರಿಯಲಿದೆ. ಗರಿಷ್ಠ ಏರಿಕೆ ನಿರೀಕ್ಷೆ ಇಲ್ಲ ಎಂದು ತಜ್ಞರು ಅಂದಾಜಿಸಿದ್ದಾರೆ. ಹಾಗಾಗಿ ಆಗ್ಲೇ ಹೇಳಿದಂತೆ ರಷ್ಯಾ ಉಕ್ರೇನ್ ಸಂದರ್ಭದಲ್ಲೂ ಕೂಡ ಚಿನ್ನದ ಬೆಲೆ ಏರಿಕೆ ಕಂಡಿತು. ನಂತರ ಸರಳವಾಗಿ ಸ್ವಲ್ಪ ಮಟ್ಟಿಗೆ ಇಳಿಕೆಯನ್ನ ಕಂಡಿತು, ನಾರ್ಮಲ್ ಆಯಿತು. ಹಾಗಾಗಿ ಈ ಒಂದು ಯುದ್ಧದ ಪರಿಣಾಮ ಕೂಡ ಈಗ ಬೀರಿರುವಂಥದ್ದು. ಈ ಯುದ್ಧ ಮುಗಿದ ನಂತರ ಚಿನ್ನದ ಬೆಲೆಯಲ್ಲಿ ಸರಳವಾಗಿ ಕುಸಿತವಾಗುತ್ತೆ ಅಂತಾನೆ ಹೇಳಲಾಗ್ತಿದೆ. ಇನ್ನು ಇಂದಿನ ಚಿನ್ನದ ಬೆಲೆ ಎಷ್ಟು ಇದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಶುದ್ಧ ಚಿನ್ನದ ಇಂದಿನ ದರ ನೋಡ್ತಾ ಹೋಗೋದಾದ್ರೆ 24 ಕ್ಯಾರೆಟ್ ಅಂದ್ರೆ 10 ಗ್ರಾಂನಲ್ಲಿ 220 ರೂಪಾಯಿ ಏರಿಕೆಯಾಗಿ 1,46,000 ರೂಪಾಯಿಗೆ ಬೆಲೆ ಏರಿಕೆ ಆಗಿರುವಂಥದ್ದು. ಇನ್ನು 1 ಗ್ರಾಂ ಬೆಲೆ ಇಂದು 22 ರೂಪಾಯಿ ಏರಿಕೆ ಕಂಡಿದ್ದು 14,689 ರೂಪಾಯಿ ದಾಖಲಾಗಿರುವಂಥದ್ದು ಶುದ್ಧ ಚಿನ್ನದ ಬೆಲೆ ಅಂದ್ರೆ 24 ಕ್ಯಾರೆಟ್. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡ್ತಾ ಹೋಗೋದಾದ್ರೆ ನೋಡಿ, 22 ಕ್ಯಾರೆಟ್ ಅಂದ್ರೆ 1 ಗ್ರಾಂ ಬೆಲೆ ಏನಿದೆ 20 ರೂಪಾಯಿ ಹೆಚ್ಚಳ ಆಗಿ 13,465 ರೂಪಾಯಿ ಆಗಿರುವಂಥದ್ದು. 10 ಗ್ರಾಂ ಬೆಲೆಯಲ್ಲಿ 200 ರೂಪಾಯಿ ಏರಿಕೆಯಾಗಿ 1,34,650 ರೂಪಾಯಿಗೆ ತಲುಪಿರುವಂಥದ್ದು. 24 ಕ್ಯಾರೆಟ್ ಚಿನ್ನದ ಬೆಲೆಗಿಂತ ಸ್ವಲ್ಪ ಮಟ್ಟಿಗೆ ಇದು ಸರಳವಾಗಿ ಸಿಗ್ಬೋದು 22 ಕ್ಯಾರೆಟ್ ಚಿನ್ನದ ಬೆಲೆ. ಯಾಕಂತಂದ್ರೆ 10,000 ರೂಪಾಯಿ ಸುಮಾರು 12,000 ರೂಪಾಯಿಯಷ್ಟು ಕಡಿಮೆ ಬೆಲೆಗೆ ಇದು ಸಿಗುತ್ತೆ. ಯಾಕಂದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ 1,40,000 ಇದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ 1,34,000 ರೂಪಾಯಿ ಇರುವಂಥದ್ದು. ಚಿನ್ನದ ಬೆಲೆ ಏರಿಳಿತ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.